ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಒಂದು ಹೊಸ AI ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ನಾವು ಒಂದು ಸಣ್ಣ ಪ್ರಾಂಪ್ಟನ್ನು ಇನ್ಪುಟ್ ಮಾಡಿದ್ರೆ ಸಾಕು, ಅದು ಸೈಮಲ್ಟೇನಿಯಸ್ ಆಗಿ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ಕೂಡ ಜನ್ರೇಟ್ ಮಾಡಿಕೊಡುತ್ತೆ. ಇದು ಎಷ್ಟು ರಿಯಲಿಸ್ಟಿಕ್ ಆಗಿ ವಿಡಿಯೋ ಮತ್ತು ಆಡಿಯೋನ ಜನ್ರೇಟ್ ಮಾಡುತ್ತೆ ಅಂತ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ನಮ್ಮ ಫೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀವ ಅಥವಾ ಅದು AI ಜನ್ರೇಟೆಡ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಗೊತ್ತಾಗಲ್ಲ. ಜೊತೆಗೆ ಆಡಿಯೋನು ಕೂಡ ಒಂದು ರೀತಿ ಕೇಳಿಸ್ಕೊಂಬಿಡಿ, ಇದು AI ಜನ್ರೇಟ್ ಮಾಡಿರುವಂಥ ಆಡಿಯೋ ಅಂತ ಅನಿಸೋದೇ ಇಲ್ಲ. ಫ್ಯೂಚರ್ನಲ್ಲಿ ನಮ್ಮಂಥ ಕ್ರಿಯೇಟರ್ಗಳಿಗೆ ತುಂಬ ಕಷ್ಟ ಇದೆ. ನಮಗೆ ಯಾಕೆ ಗೂಗಲ್ನವರು ಇನ್ಸ್ಟಾಗ್ರಾಮ್ನವ್ರು ಪೇ ಮಾಡಬೇಕು? ಅವರೇ ಈ ರೀತಿ ಒಂದು AI ಮಾಡೆಲ್ನ ಜನ್ರೇಟ್ ಮಾಡಿಕೊಂಡು ಅವರೇ ಯಾಕೆ ರೆವಿನ್ಯೂ ತಗೋಬಾರ್ದು ಅಂತ ಅವ್ರಿಗೂ ಬರ್ಬೋದೇನೋ ಗೊತ್ತಿಲ್ಲ. ತುಂಬ ಕಷ್ಟ ಇದೆ. ಮೂವಿ ಮೇಕರ್ಸ್ಗಳಿಗೆ, ಆ್ಯಕ್ಟ್ರ್ಗಳಿಗೆ, ಕ್ರಿಯೇಟ್ರ್ಗಳಿಗೆ ಎಲ್ರಿಗೂ ಕಷ್ಟ ಇದೆ. ಮೋಸ್ಟ್ಲಿ ಮೂವಿ ಮೇಕರ್ಸ್ಗಳಿಗೆ ಸ್ವಲ್ಪ ಈಸಿ ಆಗ್ಬೋದೇನೋ. ನೋಡೋಣ ಇನ್ನು ಏನೇನಾಗುತ್ತೋ ಈ ಜಗತ್ತಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೇ ಒಂದು ಲಾಂಚಿಂಗ್ ಇವೆಂಟ್ನಲ್ಲಿ ಗೂಗಲ್ನವರು ಇನ್ನೊಂದು ಹೊಸ ಫೀಚರ್ನ ಆ್ಯಂಡ್ರಾಯ್ಡ್ ಫೋನಿಗೆ ತೊಗೊಂಬಂದಿದ್ದಾರೆ. ನೀವು ಗೂಗಲ್ ಸರ್ಚ್ ಮಾಡಿದಾಗ ನೀವು ಯಾವುದಾದ್ರೂ ಒಂದು ಶರ್ಟನ್ನು ಶಾಪಿಂಗ್ ಟ್ಯಾಬಲ್ಲಿ ಯಾವುದಾದ್ರೂ ಒಂದು ಶರ್ಟನ್ನು, ಪ್ಯಾಂಟನ್ನು ಅಥವಾ ಯಾವುದೋ ಒಂದು ಡ್ರೆಸ್ಸನ್ನು ನೋಡ್ತೀರಾ. ನೀವೇನು ಮಾಡ್ಬೋದು ಅಂತ ಅಂದರೆ AI ಮುಖಾಂತರ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ನೀವು ಆ ಡ್ರೆಸ್ಸನ್ನು ಹಾಕಿದ್ರೆ ಹೆಂಗೆ ಕಾಣ್ತೀರಾ ಅಂತ ಅದು ಜನ್ರೇಟ್ ಮಾಡಿಕೊಡುತ್ತೆ. ಅದನ್ನು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ನೀವು ಆ ಡ್ರೆಸ್ಸಲ್ಲಿ ಹೆಂಗೆ ಕಾಣ್ತೀರಾ ಅಂತ ನೋಡ್ಕೋಬೋದು. ಕ್ರೇಜಿ ಫೀಚರ್ ಮಾತ್ರ. ಇದಿನ್ನೂ ನಂಗನ್ನಿಸ್ತಂಗೆ ಇನ್ನು ಕೆಲವು ದಿನಗಳಲ್ಲಿ ಬರುತ್ತೆ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಿಸ್ಟರ್ ಬೀಸ್ಟ್ ಜಗತ್ತಿನ ನಂಬರ್ 1 ಯೂಟ್ಯೂಬರ್ ಅಂತ ಬೇಕಾದ್ರೆ ಅನ್ಬೋದು. ಅವರೀಗ ಬಿಲಿಯನೇರು. ಯೂಟ್ಯೂಬಿಂದ ಒಬ್ಬ ವ್ಯಕ್ತಿ ಬಿಲಿಯನೇರ್ ಆಗಿದ್ದಾನೆ ಅಂತ ಅಂದರೆ 8,000 ಕೋಟಿಯ ಓನರ್, ಒಡೆಯ. ನಾವು ಯಾವಾಗ ಗುರು ಹಿಂಗಾಗೋದು? 8,000 ಕೋಟಿ ಅದರಲ್ಲಿ 1% ಆದರೂ ನಮಗೆ ಸಿಕ್ಬಿಟ್ರೆ ಅಂತ ಎಲ್ಲೊಂದು ಕಡೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಡೊನಾಲ್ಡ್ ಟ್ರಂಪ್ ಎಂಥ ಕಿತ್ತೋದು ನನ್ನ ಮಗ ಅಂತ ಅಂದರೆ, ಆಪಲ್ನವರು ನಮ್ಮ ದೇಶದಲ್ಲಿ ಮೆಜಾರಿಟಿ ಆಫ್ ದ ಐಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಚೈನಾದಲ್ಲೂ ಕೂಡ ಸ್ವಲ್ಪ ಮಾಡ್ತಾರೆ. ಇತ್ತೀಚೆಗೆ ಚೈನಾದಿಂದ ಎಲ್ಲ ಪ್ರೊಡಕ್ಷನ್ನ ನಮ್ಮ ಇಂಡಿಯಾಗೆ ಮೂವ್ ಮಾಡ್ತಾ ಇದ್ದಾರೆ. ವಿಯೆಟ್ನಾಮಲ್ಲೂ ಕೂಡ ಪ್ರೊಡಕ್ಷನ್ ಆಗುತ್ತೆ, ಅಸೆಂಬ್ಲಿ ಆಗುತ್ತೆ, ಆಯಿತಾ. ವಿಯೆಟ್ನಾಮಿಂದನೂ ಕೂಡ ಪ್ರೊಡಕ್ಷನ್ ಇಂಡಿಯಾಗೆ ಮೂವ್ ಆಗ್ತಿದೆ. ಟ್ರಂಪಿಗೆ ಏನು ಉರಿ ಅಂತ ಗೊತ್ತಿಲ್ಲ, ಆಯಿತಾ. ಆಪಲ್ನವ್ರು ಏನಪ್ಪ ಹೇಳೋನೆ ಅಂತ ಅಂದರೆ, ಟ್ರಂಪು ನೀವು ಆದಷ್ಟು ಬೇಗ ಇಂಡಿಯಾಯಿಂದ ಅಮೆರಿಕಾಗೆ ಪ್ರೊಡಕ್ಷನ್ನ ಮೂವ್ ಮಾಡಿ, ಇಂಡಿಯಾಯಿಂದ ಐಫೋನನ್ನು ಇಂಪೋರ್ಟ್ ಮಾಡ್ಕೋಬೇಡಿ, ನಿಮ್ಗೆ ಅಡಿಷ್ನಲ್ 25% ಟ್ಯಾರಿಫ್ ಆಗ್ತೀವಿ ಅಂದ್ಬಿಟ್ಟು ಆಪಲ್ನವ್ರಿಗೆ ವಾರ್ನಿಂಗನ್ನು ಕೊಟ್ಟವನೇ. ಆಪಲ್ನವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಮೆರಿಕಾದಲ್ಲಿ ಲೇಬರ್ಗಳು ಸಿಗೋದೇ ಕಷ್ಟ ಈ ರೀತಿ. ಅದಕ್ಕೋಸ್ಕರ ಆಪಲ್ನವರು ಇಂಡಿಯಾದಲ್ಲಿ ಅಸೆಂಬ್ಲಿ ಮಾಡಿ ಅಲ್ಲಿಗೆ ಇಂಪೋರ್ಟ್ ಮಾಡಿಸ್ಕೋತಾವ್ರೆ. ಏನಾಗುತ್ತೋ ಗೊತ್ತಿಲ್ಲ. ಅಲ್ಲೇ ಏನಾದರೂ ಮ್ಯಾನುಫ್ಯಾಕ್ಚರ್ ಅಮೆರಿಕಾದಲ್ಲಿ ಆಯಿತು ಅಂದರೆ ಮೋಸ್ಟ್ಲಿ ಐಫೋನ್ ಪ್ರೈಸು ಅಮೆರಿಕಾದಲ್ಲಿ ಜಾಸ್ತಿ ಆಗ್ಬೋದು. ಈ ಟ್ರಂಪಿಗೆ ಏನು ಉರಿ ಅಂತ ಗೊತ್ತಿಲ್ಲ ಗುರು. ಇಂಡಿಯಾಗೆ ಹೊರಗಡೆಯಿಂದ ಫುಲ್ ಚೆನ್ನಾಗಿರ್ತಾನೆ, ಒಳಗಡೆ ಈ ರೀತಿ ಬತ್ತಿಗಿಡೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರೂಮರ್ಸ್ಗಳ ಪ್ರಕಾರ ಐಫೋನ್ 17 ಏರ್ ಥಿನ್ನೆಸ್ಟ್ ಐಫೋನ್ ಏನು ಲಾಂಚ್ ಆಗುತ್ತೆ ಅಂತ ಹೇಳೋದಾಗ್ತಾ ಇದೆ. ಇದರಲ್ಲಿ ಕೇವಲ 2,800 mAh ಕೆಪಾಸಿಟಿಯ ಬ್ಯಾಟ್ರಿ ಇರುತ್ತಂತೆ. 2,800. ಯಪ್ಪ ದೇವ್ರೆ, ನಂಗೆ ಗೊತ್ತು. ಸ್ಟಿಲ್ ನೀವು ಈ ಫೋನ್ ತಗೋತೀರಾ ಅಂತ. ಕಂಪೇರ್ ಮಾಡೋದಕ್ಕೆ ಹೋದರೆ 2014ನೇ ಇಸ್ವಿಯಲ್ಲಿ ಸುಮಾರು 11 ವರ್ಷಗಳ ಮುಂಚೆ ಆ್ಯಂಡ್ರಾಯ್ಡ್ನಲ್ಲಿ LG G3 ಅಂತ ಒಂದು ಫೋನ್ ಲಾಂಚ್ ಆಗಿತ್ತು. ಅದು ಜಗತ್ತಿನ ಮೊಟ್ಟ ಮೊದಲ 3,000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹೊಂದಿದ್ದಂಥ ಫೋನು. ಅದು 11 ವರ್ಷ ಮುಂಚೆ. ಅದಕ್ಕಿಂತ ಕಡಿಮೆ ಬ್ಯಾಟ್ರಿಯನ್ನು ಈಗ 2025ರಲ್ಲಿ ಕೊಡ್ತವ್ರೆ. ಅದು ಏನು ಯೋಚನೆ ಮಾಡಿಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಬಿಟ್ಟಾಕಿ, ಆಯಿತಾ. ಆಪಲ್ದು ಅವ್ರದ್ದೇ ಇನ್ನೊಂದು ಫೋನ್ ಕಂಪೇರ್ ಮಾಡೋಣ. ಅದು ಕೂಡ 2014ರಲ್ಲಿ ಲಾಂಚ್ ಆದಂಥ ಐಫೋನ್ 6+, ಆಯಿತಾ. 11 ವರ್ಷ ಹಳೆ ಫೋನು. ಅದರಲ್ಲೇ 2,915 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತನೋ. ಇದಕ್ಕಿಂತ ಜಾಸ್ತಿ ಬ್ಯಾಟ್ರಿ. ಕಷ್ಟ. ಬಟ್ ಸ್ಟಿಲ್ ನಂಗೆ ಗೊತ್ತಪ್ಪ, ನೀವೆಲ್ಲರೂ ತೊಗೊಂಡೇ ತಗೋತೀರಾ, ಆಪಲ್ ಪ್ರಿಯರು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಯಾರೋ ಬ್ಯಾಂಕ್ ಮ್ಯಾನೇಜರ್ SBI ಅವರು, ಏನು ಗಾಂಚಲಿ ಗುರು ಇವ್ರಿಗೆಲ್ಲ, ಬೇರೆ ರಾಜ್ಯದಿಂದ ಬರ್ತಾರೆ, ಕನ್ನಡ ಕಲಿಯೋದೇ ಇಲ್ಲ, ಅದು ಏನು ಮಾಡ್ತೀಯ ಮಾಡ್ಕೊ ಅಂತಾರೆ. ಬ್ರ್ಯಾಂಚ್ ಮ್ಯಾನೇಜರು, ಅದು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಬ್ಯಾಂಕು. ಇಲ್ಲಿರುವಂಥ ಜನಗಳು ಕನ್ನಡ ಮಾತಾಡುವಂಥ ಜನಗಳು. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ, ರೀಸೆಂಟಾಗಿ ಬಂದಿದ್ದೀನಿ,
ಟ್ರೈ ಮಾಡ್ತೀನಿ ಅಂದರೆ ಏನೋ ಪರವಾಗಿಲ್ಲ, ಕಲಿಯೋದೇ ಇಲ್ಲ ನಾನು ಅಂತ ಅಂದ್ಬಿಟ್ರೆ ಇಂಥವ್ರನ್ನೆಲ್ಲ ಟ್ರಾನ್ಸ್ಫರ್ ಎಲ್ಲ ಕಿತ್ತೆಸಿಬೇಕು ಎಲ್ಲಾದರೂ. ನನಗೇನಾರ ಪವರ್ ಇದ್ಬಿಟ್ಟಿದ್ರೆ ಬ್ಯಾನ್ ಮಾಡಾಕ್ಬಿಡ್ತಿದ್ದೆ, ಎಲ್ಲರೂ ಜಾಗ ಖಾಲಿ ಮಾಡಿ ಅಂತ. 1947 ಹೆಂಗೆ ಡಿವೈಡ್ ಮಾಡಿದ್ರು ಇಂಡಿಯಾ, ನಂಗೆ ಡಿವೈಡ್ ಮಾಡಬೇಕು, ಬರೀ ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಮಾಡಬೇಕು, ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ನವರು ಆಪಲ್ ಕಾರ್ಪ್ಲೇ ಅಲ್ಟ್ರಾನ ಲಾಂಚ್ ಮಾಡಿದ್ದಾರೆ ಆಯಿತಾ. ಸೊ ಈ ಆಪಲ್ ಕಾರ್ಪ್ಲೇ ಅಲ್ಟ್ರಾ ಹೆಂಗಪ್ಪ ಅಂತ ಅಂದರೆ ಮಲ್ಟಿಪಲ್ ಡಿಸ್ಪ್ಲೇಗಳಲ್ಲಿ ಯೂಸ್ ಆಗುತ್ತೆ. ನಿಮ್ಮದು ಮೇಯ್ನ್ ಡ್ಯಾಶ್ಬೋರ್ಡ್ ಏನಿರುತ್ತೆ, ಏನು ಮೀಡಿಯಾ ಎಲ್ಲ ಇರುತ್ತಲ್ವ, ಮ್ಯಾಪ್ಸು ಮೀಡಿಯಾ ಎಲ್ಲ ಇರುತ್ತಲ್ವ, ಆ ಡಿಸ್ಪ್ಲೇ ಜೊತೆಗೆ ಓಡೋಮೀಟ್ರ್ ಹತ್ರ ಇರುವಂಥ ಡಿಸ್ಪ್ಲೇನೂ ಕೂಡ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಚರ್. ನೋಡೋಣ ನಮ್ಮ ದೇಶದಲ್ಲಿ ಯಾವುದಕ್ಕಾದರೂ ಇದು ಬಂತು ಅಂತ ಅಂದರೆ ನಾವು ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇನಪ್ಪ ಅಂದರೆ ಈ ಕಾರ್ಪ್ಲೇ ಅಲ್ಟ್ರಾ ಸ್ವಲ್ಪ ಸ್ಮೂತ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಹೌದು, ಕಂಪ್ಯಾರಿಟಿವ್ಲಿ ಆ್ಯಂಡ್ರಾಯ್ಡ್ ಆಟೋಗಿಂತ ಕಾರ್ಪ್ಲೇ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಆಪಲ್ನವರು ಈ 2026 ಕೊನೆಯಷ್ಟರಲ್ಲಿ, ಮುಂದಿನ ವರ್ಷ ಕೊನೆಯಷ್ಟರಲ್ಲಿ ಅವ್ರದ್ದು ಸ್ಮಾರ್ಟ್ ಗ್ಲಾಸನ್ನು ಲಾಂಚ್ ಮಾಡ್ತಾರಂತೆ. ಸ್ಮಾರ್ಟ್ ಗ್ಲಾಸಸ್ ಅಂತ ಅಂದರೆ ಅದರಲ್ಲಿ ಡಿಸ್ಪ್ಲೇ ಎಲ್ಲ ಏನೂ ಇರಲ್ಲ ಅಂತ ಕಾಣುತ್ತೆ. ಕ್ಯಾಮ್ರಾ ಇರುತ್ತೆ, ಸ್ಪೀಕರ್ ಇರುತ್ತೆ, ಸಿರಿ ಇರುತ್ತೆ. ಮೋಸ್ಟ್ಲಿ ಗೊತ್ತಿಲ್ಲ, ಈ ಸಿಮ್ ಸಪೋರ್ಟನ್ನು ಕೊಡ್ಬೋದೇನೋ, ನೋಡಬೇಕು. ಒಟ್ಟಲ್ಲಿ ಮುಂದಿನ ವರ್ಷದ ಕೊನೆಯಷ್ಟರಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು Xiaomi 60 ಡಿಸೈನ್ ಲೀಕ್ ಆಗಿಬಿಟ್ಟಿದೆ ಆಯಿತಾ. ನೋಡೋದಕ್ಕೆ ಸೇಮ್ iPhone 17 Pro Max ರೀತಿಯಲ್ಲೇ ಇದೆಯಲ್ಲಪ್ಪ ಅಂತೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಯಪ್ಪ, ಹೆಂಗುರು ಇದು? ಆಪಲ್ನವರು iPhone 17 ಲಾಂಚ್ ಮಾಡೋಕ್ಕಿಂತ ಮುಂಚೆನೇ MIನವರು Xiaomi 16 ಡಿಸೈನ್ ಮಾಡಿಬಿಟ್ರಾ ಹಂಗೆ ಸೇಮ್ ಅದೇ ರೀತಿ ಕಾಣೋ ರೀತಿಯ? ಅನ್ಬಿಲೀವಬಲ್ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iQOO Neo 10 ಇನ್ನು ಕೆಲವು ದಿನಗಳಲ್ಲಿ, ಮೋಸ್ಟ್ಲಿ ನಾಳೆ ನಾಡಿದ್ದು ಅನ್ಬಾಕ್ಸ್ ಮಾಡ್ತೀನಿ. ಬೆಂಕಿ ಫೋನ್ ಇದೆ. ಅಂಡರ್ 30ಗೆ 30,000 ರೂಪಾಯಿ ಒಳಗೆ ಲಾಂಚ್ ಆಗ್ತಾ ಇದೆ. ಅನ್ಬಿಲೀವಬಲ್ ಸ್ಪೆಸಿಫಿಕೇಷನ್ನು. ವೆಯ್ಟ್ ಮಾಡಿ, ಬರುತ್ತೆ ಸದ್ಯದಲ್ಲೇ ವೀಡಿಯೋ. ಇದಾದ ನಂತರ ಇನ್ನೊಂದು ಫೋನು OnePlus 13s, ಇದಕ್ಕೂ ಕೂಡ ವೆಯ್ಟ್ ಮಾಡಿ, ಅನ್ಬಾಕ್ಸಿಂಗ್ ಬರ್ತಾ ಇದೆ. ಇದು ಕೂಡ ಸಕ್ಕತ್ತಾಗಿದೆ. 8 ಚಿಪ್ ಜೊತೆಗೆ ಗುರು. ನಂಗೆ ಗೊತ್ತಿಲ್ಲ ಇದು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅನ್ಕೋತಾ ಇದ್ದೀನಿ ಒಂದು 50,000 ಅಂತ. ಫುಲ್ ಶಾಕ್ ಕೊಟ್ಬಿಟ್ಟು ಎಲ್ರಿಗೂ ಒಂದು 40,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ರೆ ಬೆಂಕಿ ಇರುತ್ತೆ. ನೋಡೋಣ, 40,000 ರೂಪಾಯಿಗೆ ಟಾಪ್ ನಾಚ್ ಫೋನ್ ಆಗಬಹುದು ಆಯಿತಾ. ನೋಡೋಣ, ಇದು ಕೂಡ ವಿಡಿಯೋ ಬರುತ್ತೆ. ನಂತರ ಸ್ಯಾಮ್ಸಂಗ್ ಅವರು ಏನು S26 ಮತ್ತು S26 Plus ನೆಕ್ಸ್ಟ್ ಲಾಂಚ್ ಮಾಡ್ತಾರೆ. ಅದರಲ್ಲಿ 2 ನ್ಯಾನೋಮೀಟ್ರಿಂದು ಎಕ್ಸಿನೋಸ್ ಪ್ರೋಸರ್ ಇರುತ್ತೆ ಅಂತ ಆಯಿತಾ. 2600 ಪ್ರೋಸರು, 2 ನ್ಯಾನೋಮೀಟ್ರ್ ಸೂಪರು. ಬಟ್ ಈ ಎಕ್ಸಿನೋಸ್ ಹೆಂಗಿರುತ್ತೆ ಅನ್ನೋದೇ ಒಂದು ದೊಡ್ಡ ತಲೆನೋವು. ನೋಡೋಣ, ಬರಲಿ, ಬೆಂಚ್ ಮಾರ್ಕ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೀಟ್ ಆಗುತ್ತೆ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇನ್ಫಿನಿಕ್ಸ್ ಅವರು GT30 Pro 5G ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಮೋಸ್ಟ್ಲಿ ಒಂದು 20,000 ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನು. June 3ಕ್ಕೆ ಇದು ಲಾಂಚ್ ಆಗ್ತದೆ. ಗೇಮಿಂಗ್ ಫೋನ್ ಆಯಿತಾ. ಸೊ ಸ್ಪೆಸಿಫಿಕೇಷನ್ ನಾಟ್ ಬ್ಯಾಡ್ ಅಂತೀವಿ. ಡೈಮೆನ್ಸಿಟಿ ಪ್ರೋಸೆಸರ್ ಎಲ್ಲ ಇದೆ, 5500 mAh ಕೆಪಾಸಿಟಿ, ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ. ವಿತ್ ವೈರ್ಲೆಸ್ ಚಾರ್ಜಿಂಗ್ ಏನೋ ಬರುತ್ತಂತೆ. ನೋಡೋಣ. 144 ಹರ್ಟ್ಸಿಂದು ಗೇಮಿಂಗ್ ಫೋನ್ ಅಂತ ಲಾಂಚ್ ಮಾಡ್ತಾಯಿದ್ದಾರೆ ಒಟ್ಟಿಗೆ. ಇದಕ್ಕೂ ಕೂಡ ಎಕ್ಸೈಟ್ ಆಗಿದ್ದೀನಿ. ವೆಯ್ಟ್ ಮಾಡಿ, ಇದು ಕೂಡ ಬರುತ್ತೆ ಅನ್ಬಾಕ್ಸಿಂಗ್. ಇದಾದ ನಂತರ ವಿವೋದವರು ವಿವೋ X200 FE ಫೋನನ್ನು ಲಾಂಚ್ ಮಾಡ್ತಾರಂತೆ. ಮೋಸ್ಟ್ಲಿ ಇದೊಂದು ಏನು 50-60 ಬರ್ಬೋದಾ, 50-60 ಗೊತ್ತಿಲ್ಲ, ನೋಡಬೇಕು. ಇದು ಸದ್ಯದಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತದೆ. X200 ಸೀರೀಸ್ಗೆ ಒಂದು ಹೊಸ ಸೇರ್ಪಡೆ. ಆಲ್ರೆಡಿ ಇದು ಚೈನಾದಲ್ಲಿ ಬೇರೆ ಹೆಸರಲ್ಲಿ ಲಾಂಚ್ ಆಗಿರ್ಬೋದು. ನೋಡೋಣ, ರೀಬ್ರ್ಯಾಂಡೆಡ್ ಆಗ್ಬೋದೇನೋ, ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.